ಶುಭೋದಯ ವೀಕ್ಷಕರೇ. ಇಂದು ತಾರೀಖು 12 ಏಪ್ರಿಲ್ 2026 ಭಾನುವಾರ. ಈ ದಿನದ ಪಂಚಾಂಗ ಚಾಂದ್ರಮಾನದಲ್ಲಿ ಚೈತ್ರ ಬಹುಳ ಪಕ್ಷ ದಶಮಿ. ಈ ದಿನ ತಿಥಿ ಅಂದರೆ 10ನೇ ದಿವಸ. ನಕ್ಷತ್ರ ಶ್ರವಣ ನಕ್ಷತ್ರ. ಯೋಗ ಸಾಧ್ಯ ಯೋಗ. ಕರ್ಣ ವಣಿಜಕರ್ಣ. ಸೌರಮಾನದ ರೀತಿಯ ಮೀನಮಾಸ 29ನೇ ದಿನ. ರಾಹುಕಾಲ ಸಾಯಂಕಾಲ 4:56ರಿಂದ 6:28 ಇರುತ್ತೆ. ಇಂದಿನ ವಿಶೇಷತೆ ಏನಂದರೆ, ಈ ದಿನದ ಮಹತ್ವ ಶ್ರವಣ ನಕ್ಷತ್ರ ಮತ್ತು ಸಾಧ್ಯ ಯೋಗ ಇವೆರಡೂ ಇರುವುದರಿಂದ ಇದು ಒಂದು ಸಾಧನೆಗೆ, ಪೂಜಾ ಕರ್ಮಗಳಿಗೆ ಹಾಗೂ ಶುಭ ಕಾರ್ಯಗಳಿಗೆ ಅತ್ಯಂತ ಅನುಕೂಲಕರವಾದ ದಿನ ಅಂತ ಹೇಳ್ಬೋದು. ಈ ಸಾಧ್ಯ ಅಂದರೆ ಸಾಧಿಸಲು ಸಾಧ್ಯವಾದುದು. ಇಂದು ಆರಂಭಿಸುವ ಎಲ್ಲ ಕಾರ್ಯಗಳು ಯಶಸ್ಸು ಕೊಡುತ್ತೆ, ಯಶಸ್ಸಿನ ದಾರಿಗೆ ಸಾಗುವ ಸೂಚನೆ ಕೊಡುತ್ತವೆ ಅಂತಕ್ಕಂಥದ್ದು. ಇದು ಎಲ್ಲರಿಗೂ, ಎಲ್ಲ ರಾಶಿಯವರಿಗೂ, ಎಲ್ಲ ನಕ್ಷತ್ರದವ್ರಿಗೂ ಇದು ಬಹಳ ಮಹತ್ವದ ದಿನ ಅಂತ ಹೇಳ್ಬೋದು. ವೈಷ್ಣವ ಭಕ್ತರಿಗೆ ಒಂದು ವಿಶೇಷ ದಿನ. ಶ್ರವಣ ನಕ್ಷತ್ರ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ ವಿಷ್ಣು ಆರಾಧನೆಗೆ, ವಿಷ್ಣು ಆರಾಧಕರಿಗೆ ಜಪ ಧ್ಯಾನ ಮಾಡಿದರೆ ಮನಃಶಾಂತಿ ಮತ್ತು ವಿಷ್ಣುವಿನ ಕೃಪೆ ಜಾಸ್ತಿ ಆಗುತ್ತದೆ ಅಂತಕ್ಕಂಥದ್ದು. ಇನ್ನು ಕರ್ಣದ ಬಗ್ಗೆ ಹೇಳೋದಾದರೆ, ವಾಣಿಜ್ಯಕರಣ ಇರೋದರಿಂದ ವ್ಯವಹಾರ, ಆರ್ಥಿಕ ವಿಚಾರಗಳು, ಹೊಸ ಯೋಜನೆಗಳು ಇವುಗಳನ್ನು ಆರಂಭಿಸಲು ಇದು ಒಳ್ಳೆಯ ದಿವಸ ಅಂತ ಹೇಳ್ಬೋದು. ಇನ್ನು ಈ ದಿನ ಹಲವಾರು ಕ್ಷೇತ್ರಗಳಲ್ಲಿ ಉತ್ಸವಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಯುತ್ತವೆ. ಅದರಲ್ಲಿ ಕಾವಡಿ ಭಗವತಿ ಉತ್ಸವ, ಉಜ್ಜಯಿನಿ ಹೊಸಳ್ಳಿ ಚಂದ್ರಮೌಳೇಶ್ವರ ರಥೋತ್ಸವ, ರೋಣೂರು ವೆಂಕಟರಮಣ ರಥೋತ್ಸವ, ಆಳಂದಿ ಬಸವೇಶ್ವರ ರಥೋತ್ಸವ. ಈ ರಥೋತ್ಸವಗಳೆಲ್ಲ ಭಕ್ತಿ, ಸಂಪ್ರದಾಯ ಮತ್ತು ಗ್ರಾಮೀಣ ಸಂಸ್ಕೃತಿಯ ಸಂಭ್ರಮವನ್ನು ತೋರಿಸುವ ಮಹೋತ್ಸವಗಳು ಅಂತ ಹೇಳ್ಬೋದು. ಇಂದಿನ ಸಂದೇಶ: ಇಂದು ನೀವು ಆರಂಭಿಸುವ ಸತ್ಸಂಕಲ್ಪಗಳು ಸಾಧನೆಗೆ ದಾರಿ ತೋರಲಿ. ಭಕ್ತಿ ಮತ್ತು ನಮ್ಮ ಪ್ರಯತ್ನ ಎರಡೂ ಯಶಸ್ಸಿಗೆ ದಾರಿ ಮಾಡುತ್ತವೆ ಅಂತಕ್ಕಂಥ ತತ್ವವನ್ನು ಅನುಭವಿಸುವ ದಿನ. ವಿಷ್ಣು ಸ್ಮರಣೆ ಮತ್ತು ಶಾಂತ ಮನಸ್ಸು ನಿಮಗೆ ಎಲ್ಲರಿಗೂ ಒಳಗಿನ ಒಂದು ಶಕ್ತಿ ನೀಡಲಿ ಅಂತಕ್ಕಂಥದ್ದು ಇಂದಿನ ಸಂದೇಶ. ವೀಕ್ಷಕರೇ, ಇಲ್ಲಿಗೆ ಈ ದಿನದ ಪಂಚಾಂಗದ ಮಾಹಿತಿಯನ್ನು ಮುಗಿಸುತ್ತಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.